ಪೇಷಂಟ್ ವಯಸ್ಸು ಬಂದ್ಬಿಟ್ಟು 65. ಪೇಷಂಟ್ ಹೆಸರು ಕುಬೇರ ಅಂತ. ಒಂದು 3 ತಿಂಗಳಾಯಿತು ಗೊತ್ತಾಗಿ. ಅಂದರೆ ಸಿಂಪ್ಟಮ್ಸ್ ಅಂದರೆ ಜಸ್ಟ್ ಒಂದು ಥ್ರೋಟ್ದು ಒಂದು ಗಡ್ಡೆ ಥರ ಆಯಿತು. ಸೊ ನಾರ್ಮಲಾಗಿ ಡಾಕ್ಟರ್ ಹತ್ರ ತೋರಿಸಿದ್ವಿ. ಡಾಕ್ಟರ್ ತೋರಿಸಿದಾಗ ಡಾಕ್ಟರ್ ಏನಂದ್ರು, ಅಂದರೆ ಹಳ್ಳಿಯಲ್ಲಿ ಡಾಕ್ಟರ್ ಇರ್ತಾರಲ್ಲ, ಸೊ ಅವ್ರದ್ದು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು. ಅದು ಬರ್ತಾ ಬರ್ತಾ ಜಾಸ್ತಿ ಆಯಿತು. ಜಾಸ್ತಿ ಆದಮೇಲೆ ನಾವು ಅದನ್ನು ಸ್ಕ್ಯಾನ್ ಎಲ್ಲ ಮಾಡಿಸಿ ನೋಡಾದ್ಮೇಲೆ ಗೊತ್ತಾಗಿದ್ದು ಕ್ಯಾನ್ಸರ್ ಇದೆ ಅಂತ, ಥ್ರೋಟ್ ಕ್ಯಾನ್ಸರ್ ಅಂತ ಬಂತು. ಅಂದರೆ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ, ಅರೌಂಡ್ 1 ತಿಂಗಳು ಹಾಸ್ಪಿಟ್ಲಲ್ಲಿ ಇದ್ರು ಅವರು. ಸೊ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಾದ್ಮೇಲೆ ತಿರ್ಗಾ ಡಾಕ್ಟರ್ ಏನಂದ್ರು ಒಂದ್ಸಲ ಕೀಮೋ ಎಲ್ಲ ಮಾಡಿದರು. ಸೊ ಅದಕ್ಕೆ ಅವ್ರಿಗೆಲ್ಲ ಬಾಡಿ ರಿಯಾಕ್ಷನ್ ಆಯಿತು. ಸೊ ಸುಸ್ತು ಜಾಸ್ತಿ, ವಾಮಿಟಿಂಗು, ಕೆಮ್ಮು, ಸೊ ಅದೆಲ್ಲ ಜಾಸ್ತಿ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ಕೀಮೋ ಮಾಡಿಸ್ಬೇಕಾಗಿತ್ತು. ಸೊ ಡಾಕ್ಟರ್ ಹೇಳಿದ್ರು, ಇನ್ನೊಂದು ಕೀಮೋ ಮಾಡಬೇಕಂದ್ರೆ ಹೇಳೋಕ್ಕಾಗಲ್ಲ, ಪೇಷಂಟ್ ಸಿಚುವೇಶನ್ ಅಂತ ಹೇಳಿದರು. ಫಸ್ಟ್ ಒಂದೇ ಒಂದು ಕೊಡಿಸಿದ್ರು. ಸರ್ಜನ್ ಸಜೆಸ್ಟ್ ಮಾಡಲಿಲ್ಲ, ಬಟ್ ಅವರು ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಅದು ಗಡ್ಡೆ ಇತ್ತು, ಗಡ್ಡೆ ಎಲ್ಲ ವಾಸಿ ಆಯಿತು. ಊಟ ತಿಂಡಿ ಎಲ್ಲ ಲಿಕ್ವಿಡ್ ತೊಗೊಳ್ತಾರೆ, ನಾರ್ಮಲ್ ಆಗಿದ್ದಾರೆ, ಓಡಾಡ್ತಾರೆ, ಮಾತಾಡ್ತಾರೆ. ಸೊ ಲಿಕ್ವಿಡ್ ತೊಗೊಳ್ತಾರೆ ಅಷ್ಟೇ. ನಮ್ಮ ಪ್ರಕಾರ ಅವ್ರಿಗೆ ಬೇರೆ ಹ್ಯಾಬಿಟ್ಸ್ ಯಾವುದೂ ಇಲ್ಲ. ಒಂದು ಸ್ಮೋಕು, ಒಂದು ಡ್ರಿಂಕ್ಸ್ ಬಿಟ್ಟರೆ ನಮ್ಮ ಪ್ರಕಾರ ಅದರಿಂದನೇ ಆಗಿರ್ಬೋದು. ಯಾಕಂದರೆ ಬೇರೆ ಹ್ಯಾಬಿಟ್ಸ್ ಯಾವುದೂ ಇಲ್ಲ ಅಂದಮೇಲೆ ಇದು ಎರಡೇ ಬ್ಯಾಡ್ ಹ್ಯಾಬಿಟ್ಸ್ ಇದ್ದಿದ್ದು, ಆಗಿರೋದು ಇದರಿಂದನೇ ಆಗಿರ್ಬೋದು. ನನಗೆ ಗೊತ್ತಿರೋರೊಬ್ಬರು ಸಜೆಸ್ಟ್ ಮಾಡಿದರು. ಸಜೆಸ್ಟ್ ಮಾಡಿದ್ಮೇಲೆ ನೋಡೋಣ, ನಾನು ಇನ್ನೊಂದೇನಂದ್ರೆ ನಾನು ಆಯುರ್ವೇದಿಕಲ್ಲಿ ಸ್ವಲ್ಪ ಜಾಸ್ತಿ ನಂಬಿಕೆ ಇಡ್ತೀನಿ. ಸೊ ಈ ಮೆಡಿಸಿನ್ಗಿಂತ ಆಯುರ್ವೇದಿಕ್ ಮೇನು, ಯಾಕಂದರೆ ನಮ್ಮ ತಾತ ಮುತ್ತಾತರೆಲ್ಲ ಅದನ್ನೇ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಸೊ ಹೇಳಿದ್ಮೇಲೆ ನಾನು ಒಂದು ಸಲ ಸರ್ಚ್ ಮಾಡಿದೆ, ಈ ಹಾಸ್ಪಿಟ್ಲ್ ಯಾವ ಥರ, ಏನು, ಎಲ್ಲೆಲ್ಲಿದೆ ಅಂತ ಬ್ರಾಂಚಸ್ ಎಲ್ಲ ಸರ್ಚ್ ಮಾಡಿದೆ. ಆಮೇಲೆ ಪೇಷಂಟ್ ನಿಮ್ಮ ಕಡೆ ಬಂದು ತೋರಿಸ್ಕೊಂಡೆಲ್ಲ ತೊಗೊಂಡು ಹೋಗಿರೋರೆಲ್ಲ ಇರ್ತಾರಲ್ವ, ಸೊ ಅವ್ರ ಬಗ್ಗೆನೂ ನಾನು ಅವ್ರ ರಿವ್ಯೂಸು ಚೆಕ್ ಮಾಡಿದೆ, ಯಾವ ಥರ ಇದೆ, ಏನು, ಎಷ್ಟು ದಿನಕ್ಕೆ ಅವರೆಲ್ಲ ವಾಸಿಯಾಗಿದೆ. ಸೊ ಅದೆಲ್ಲ ಚೆಕ್ ಮಾಡಿದ್ಮೇಲೆ ಓಕೆ, ಪರವಾಗಿಲ್ಲ, ಒಂದು ಸಲ ಮೀಟ್ ಮಾಡ್ಬೋದು, ಒಂದು ಸಲ ಕಾಂಟ್ಯಾಕ್ಟ್ ಆದರೂ ಮಾಡ್ಬೋದಲ್ಲ ಅಂತ ನಿನ್ನೆ ಬಂದ್ವಿ ನಿಮ್ಮ ಹತ್ರ. ಪೇಷಂಟ್ ಕಂಡೀಷನ್ ಸ್ವಲ್ಪ ಅಂದರೆ ವೇರಿಯೇಷನ್ ಇದೆ ರಿಪೋರ್ಟ್ಸ್ ಎಲ್ಲ. ಸೊ ನಾರ್ಮಲಾಗಿ ನೀವು ಸ್ಟಾರ್ಟ್ ಮಾಡಿ, ಸೊ ಒಂದು 15 ಡೇಸ್ ಆದಮೇಲೆ ನಾನು ಅದನ್ನು ಯಾವ ಥರ ಮಾಡ್ಬೇಕಂತ ಹೇಳಿದೆ.